ಹಾಯ್, ನಾನು ನಿಮ್ಮ ಮ್ಯಾಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸೈಬರ್ ಹ್ಯಾಕ್ ಮತ್ತು ಸ್ಕ್ಯಾಮ್ ಬಗ್ಗೆ. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಹಾಗೇ ಕೇಳಿರ್ತೀರ ಕೂಡ. ಇತ್ತೀಚೆಗೆ ರೀಸೆಂಟಾಗಿ ಒಂದು ಲಿಂಕು ತುಂಬ ವೈರಲ್ ಆಗ್ತಿತ್ತು, ಅದಂತೂ ಗೊತ್ತಿರುತ್ತೆ. ಅದೇನಪ್ಪ ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಇದೇ ಆ ಲಿಂಕ್. ಇದರಲ್ಲಿ ಆಗ್ತಿರೋ ಸ್ಕ್ಯಾಮ್ ಬಗ್ಗೆ ನೀವು ಕೇಳಿರ್ತೀರ, ಆದರೂ ಒಂದು ಸರಿ ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಹಂಚ್ಕೋತೀನಿ. ಮೊನ್ನೆ ನಮ್ಮೂರಲ್ಲೇ ಈ ಇನ್ಸಿಡೆಂಟ್ ಆಗಿದೆ. ಇದರಿಂದ ಆ ಪಾಪದ ಫ್ಯಾಮಿಲಿ ತಾವು ವರ್ಷ ಎಲ್ಲ ಕೂಡ ಹಾಕಿರೋ ಕಾಸನ್ನು ಕಳ್ಕೊಂಡಿದ್ದಾರೆ. ಅದೇಗೆ ಅನ್ನೋದನ್ನು ನಿಮ್ಮ ಹತ್ರ ಎಕ್ಸ್ಪ್ಲೋರ್ ಮಾಡ್ತೀನಿ. ನಮ್ಮೂರು ಕಾಫಿನಾಡಿನ ಭಾಗ ಮೂಡಿಗೆರೆ. ಅಲ್ಲಿರೋ ಒಂದು ಚಿಕ್ಕ ಗ್ರಾಮ ಹಂದಿ. ಸೊ ಅಲ್ಲಿ ನಾನು ನನ್ನ ಫ್ರೆಂಡು ಬೇಕರಲ್ಲಿ ಕೂತ್ಕೊಂಡು ಪಫ್ ತಿಂತಾ ಇದ್ವಿ. ಅಲ್ಲಿಗೊಂದು ಹೆಂಗ್ಸ್ ಬಂದರು. ಅವ್ರನ್ನ ಈ ಹಿಂದೆ ಎಲ್ಲೋ ನೋಡಿದ ನೆನಪು. ಆಮೇಲೆ ಅದೇನೋ ಗೊತ್ತಿಲ್ಲ, ಅಂಗಡಿಯವ್ರ ಹತ್ರ ತನಗಾಗಿರೋ ಸ್ಕ್ಯಾಮಿನ ಬಗ್ಗೆ ಹೇಳ್ತಿದ್ರು. ಅದು ನಮ್ಮನ್ನೇ ಒಂದು ಸೆಕೆಂಡ್ ಶಾಕ್ ಆಗೋ ಥರ ಮಾಡ್ತು. ಈ ಸ್ಕ್ಯಾಮ್ ಆಗಿರೋರಿಗೆ ಅವತ್ತಿನ ದಿನ ಈ ಲಿಂಕನ್ನು ಕಳಿಸಿದ್ದಾರೆ. ಅದು ಅವ್ರ ಫ್ಯಾಮಿಲಿ ಗ್ರೂಪಿಂದ ಬಂದಿತ್ತಂತೆ. ಅವರು ಅದನ್ನು ಓಪನ್ ಮಾಡಿ ಅದರಲ್ಲಿ 3 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದಾರೆ. ಆಮೇಲೆ ಮುಂದೆ ಹೋಗೋಕ್ಕಾಗದೆ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಡೇ ಅವರಿಗೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಕೂಡ ಬಂದಿದೆ. ಕಾಲಲ್ಲಿರೋನು, ನಾನು ನಿಮ್ಮ ಬ್ಯಾಂಕಿಂದ ಫೋನ್ ಮಾಡ್ತಿದ್ದೀನಿ, ನಿಮ್ಮ ಅಕೌಂಟ್ ಲಾಕ್ ಆಗಿದೆ ಅಂತ ಹೇಳಿದ್ದಾನೆ. ಅವರು ಅಕೌಂಟಲ್ಲಿ ಒಂದು ತಕ್ಕ ಮಟ್ಟಿಗೆ ಅಮೌಂಟಿನ ಇಟ್ಟಿದ್ರು. ಅದು ಇವರಿಗೆ ತುಂಬ ದೊಡ್ಡ ಅಮೌಂಟು ಬಿಡಿ. ಎಲ್ಲ ಹಣ ಎಲ್ಲ ಹೋಗ್ಬಿಡುತ್ತೇನೋ ಅನ್ನೋ ಭಯದಲ್ಲಿ ಏನು ಮಾಡಬೇಕು ಅಂತ ಅವ್ರ ಹತ್ರನೇ ಕೇಳಿದ್ದಾರೆ. ಅದಕ್ಕೆ ಅವನು, ನಾನು ನಿಮಗೆ ಒಂದು OTP ಕಳಿಸ್ತೀನಿ, ಅದನ್ನು ನನಗೆ ಹೇಳಿ ಅಂದಿದ್ದಾನೆ. ಇವರು ಹಿಂದೆ ಮುಂದೆ ಯೋಚಿಸ್ದೇ ಹೇಳಿದ್ದಾರೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಲಾಗಿನ್ ಆಗಿ ಅವ್ರ ಅಕೌಂಟ್ಗೆ ವಿಸಿಟ್ ಮಾಡಿದ್ದಾನೆ. ಹಾಗೆ ಮತ್ತೆ ಇನ್ನೊಂದು OTP ಕಳಿಸ್ತೀನಿ, ಅದನ್ನು ಹೇಳಿಬಿಡಿ ಅಂತ ಹೇಳಿದ್ದಾನೆ. ಇವರು ಅದಕ್ಕೆ ತಕ್ಕಂಗೆ ಹೇಳಿಬಿಟ್ರು. ಅಕೌಂಟಲ್ಲಿದ್ದ ಅಮೌಂಟನ್ನೆಲ್ಲ ವಿಡ್ರಾ ಮಾಡ್ಕೊಂಡಿದ್ದಾನೆ. ಅವ್ನ ಕಾಲ್ ಕಟ್ ಆದಮೇಲೆ ಗೊತ್ತಾಗಿದೆ, ಅವನ ಹತ್ರ ಮಾತಾಡ್ಕೊಂಡೆ ಅಕೌಂಟಲ್ಲಿದ್ದು 1,90,000 ಅಮೌಂಟ್ ಹೋಗಿದೆ ಅಂತ. ಆಮೇಲೆ ಇದ್ರ ಬಗ್ಗೆ ತನ್ನ ಗಂಡನ ಹತ್ರ ಹೇಳ್ಕೊಳ್ತಾರೆ. ಗಂಡ ಇವರು ಇಬ್ಬರು ಸೇರಿಕೊಂಡು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಪೊಲೀಸ್ ಕೂಡ ಈ ಹಣ ನಿಮಗೆ ಮತ್ತೆ ಸಿಗಬೇಕು ಅಂತಂದರೆ ಇದಕ್ಕಿಂತ ಜಾಸ್ತಿನೇ ಖರ್ಚು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವರಿಗೆ ಈ ಹಣನ ಮರೆಯೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲ್ಲ. ಈ ವಿಷಯನ ಶೇರ್ ಮಾಡ್ಕೋಬೇಕಾದ್ರೆ ಪಾಪ ಹೆಂಗ್ಸ್ ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಡ್ತು. ಆ ಹಣನ ಸೇರಿಸೋದಕ್ಕೆ ಅವರಿಗೆ ಮತ್ತೆ 2 ವರ್ಷ ಬೇಕಾಗ್ಬೋದೇನೋ. ಸೊ ಹಾಗಾಗಿ ಯಾವುದೇ ಅನ್ನೋನ್ ಲಿಂಕ್ ಹಾಗೆ ಫ್ರಾಡ್ ಕಾಲ್ಗಳಿಗೆ ರೆಸ್ಪಾನ್ಸ್ ಮಾಡಬೇಡಿ. OTP ಅಂತೂ ಯಾವುದೇ ಕಾರಣಕ್ಕೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಇದಾಗಿತ್ತು ಇವತ್ತಿನ ಟಾಪಿಕ್ಕು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಮ್ಯಾಡಿ. ಟೇಕ್ ಕೇರ್, ಬಾಯ್.